ಬಿಡ್ಬೇಡ್ರಲ್ಲ ಅವನ ಒತ್ತೆ ಕಟ್ಟಿಲ್ಲ ಕಾಲು ಅವನ್ನ ಏನಿಲ್ಲ. ಈಗ ಪೊಲೀಸ್ರಿಗೆ ಫೋನ್ ಮಾಡೀನಿ, ಬರ್ತಾರಿ ಸದ್ದ ಒದ್ದು ಕರ್ಕೊಂಡು ಹೋಗ್ತಾರೆ ಇವನ. 10 ಮಕ್ಳದಾವು, ನಾ ಇನ್ನೇಮ್ ಇಂಥದ್ದು ಮಾಡಂಗಿಲ್ಲ ರೀ ಗೌಡ್ರ, ತಪ್ಪಾತ್ರಿ ಅಂತ ಹೇಳಿ ಹೋಗಿ ಹೊಳ್ಳಿ ಬಂದು ಆಕಿ ಪಾರ್ಕಾಗ ಏನು ಮಾಡಿದಿ ಹೊಟ್ಟಿಗೆ ಗುದ್ದಿದ್ದು ಒಂದಾಗ ಗೊತ್ತಾಯ್ತು. ಆಕಿ ಹೊಳ್ಳಿ ಕಣ್ಣ ತೆಗಿಲಿಲ್ಲ. ಏನು ಮಾಡಿದಿ ಬೊಗಳು ಮಾಟ್ಗಾರ, ನೀನು ಉಳ್ಸಂಗ ಇಲ್ಲ, ಇಲ್ಲಿಕ್ಕಂದ್ರೆ ಇಲ್ಲೇ ಉರಿ ಹಚ್ಚಿ ಬಿಡ್ತೇವೆ ನೋಡಿ, ಮತ್ತೆ ಪೆಟ್ರೋಲ್ ಹಾಕಿ. ಆಕಿ ಕಣ್ಣ ತೆಗ್ದಿಲ್ರಿ ಗೌಡ್ರ. ಪಾಪ ಈಗ ಅದು ಏನ ಏನ ಆರಾಮಿಲ್ಲಾರ್ದನ್ನ ಹಾಕೊಂಡು ಹೋಗುತ್ತಲ್ಲ, ಅದು ಗಾಡಿ ಬಂದಿತ್ತು, ನಿಮ್ಮ ಮಗ ಫೋನ್ ಮಾಡಿದ್ದ, ಅದ್ರಾಗ ಕರ್ಕೊಂಡು ಹೊಂಟ್ರ ಪಾಪ. ಇವನೇ ಅಂತ ಬಂದು ಸೇರ್ಕೊಂಡ ಯವ. ಯಾಕ ನೀ ಹೆಂಗ್ ಮಾಡಿದೆ? ಮಾಡ್ಕಾರ ಹೇಳ, ಮತ್ತೆ ಬಾಬಾ ಅಂತೀವ, ಬಾಬಾರ್ ಮಾರಿ ಅವನಿ ಹಾಕಿ ತುಳಿದ್ ಬಿಡ್ತೀನಿ ನೋಡ್, ಮತ್ತೀನಿ ಕಚ 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 ಎಂತದ ನೀನ. ಅದು ಟಪಗಿ ನೋಡು, ಅದ್ರ ಆಕಾರ ನೋಡು, ಯವ್ವ 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 ಯವ್ವ. ನಮ್ಮ ಪಾರಿ ಹೋಗಿ ಎಲ್ಲ ಬಿಟ್ಟು ಇವನ್ ಕಡೆ ಸಿಕ್ಕಾಕೊಂಡು ಬಿದ್ದೈತಲ್ಲ ಯವ್ವ. ಏನ್ ಮಾಡಿದಿ ಹೇಳ ಬೊಗಳು. ಬೊಗಳ್ತಿಯ ಇನ್ನೊಂದು ಎರಡು ಇಟ್ಲೆ. ಮತ್ತೆ ಎಲ್ಲರೂ ನೋಡಿ ಮತ್ತೆ ಚಪ್ಪಲಿ ತೊಗೊಂಡು ಒಗಿತಾರ ಹೆಣ್ಮಕ್ಳು. ಏನಂತ ತಿಳ್ಕೊಂಡಿ ನೀನು? ಏನು ಮಾಡಿದ್ ಹೇಳ. ನಾನು ಭಾಳ ಸಿಟ್ಟು ಬಂದಿತ್ತು, ಅದಕ್ಕೆ ಮಂತ್ರ ಹೇಳಿ ಹೊಟ್ಟಿಗೆ ಗುದ್ದಿ ಹೊಟ್ಟಿಗೆ ಹಚ್ಚಿದ್ನಕ್ಕಿಗೆ. ಆಕಿ ಹೊಳ್ಳಿ ಹೇಳಂಗಿಲ್ಲ. ನಾನು ಮತ್ತೆ ಮಂತ್ರ ಹೇಳಿದ್ರನ ಆಕಿ ಹೇಳೋದು ಅಲ್ಲಿ ತನಕ ಹೇಳಂಗಿಲ್ಲ. ಆಕಿ ಹೊಟ್ಟಿಗೆ ಬೇಸ್ನಾಗನ ಗುದ್ದಿನಿ. ಯಾಕೆ ಹೇಳು? ನಾನು ಕರ್ಸಿದ್ದ ಆಕಿನ ಕರೆಸಿ ಹೊಡೆದು ಬೀಳಿಸಿ ಅವ್ರ ಅತ್ತೆ ಅಂತ ಯಾರ ದೇವ್ವಾಗಿ ಆಕಿ ಬಂದು ಹಿಂದೆ ಹೊಡ್ಯಾಕತ್ತಾಳ, ಈಕಿ ಮುಂದೆ ಹೊಡ್ಯಾಕತ್ತಾಳ. ನನಗೆ ಎಷ್ಟು ತ್ರಾಸ ಆಗಬಾರ್ದು, ಸುಮ್ಮನೆ ನನ್ನಷ್ಟಕ್ಕೆ ನಾನು ಇದ್ದವನು ಕರ್ಕೊಂಬಂದು ಹಿಂಗೆ ಹೊಡೆದು ನನ್ನ ಸಿಕ್ಕಾಕ್ಸಿಲ್ಲಲ್ಲ, ನನಗೆ ಸಿಟ್ಟು ಬಂತು. ಮತ್ತೆ ಆಕಿನ ಬಿಡ್ತೀನಿ ನಾನು, ಅದಕ್ಕೆ ಹೊಡೆದು ಒಳ್ಳೆ ಹೇಳಾರಂಗೆ ಮಂತ್ರ ಹಾಕಿನ ಆಕಿನ ಮ್ಯಾಗ. ಇವ ಮಂತ್ರ ಮಾಡ್ತಾನ, ಇಂಥದೆಲ್ಲ ಮಂತ್ರ ಮಾಡ್ತಾನ ಬಿಡು. ಮೊದ್ಲಾರ ಗೊತ್ತಿದ್ರ ನಾನು ಮಾಡಿಸ್ತಿದ್ನಿಲ್ಲ ಇವ ಈ ಗೌಡ್ರ ಮ್ಯಾಗ. ನನ್ನ ಕಡೆನ ಹಳ್ಳಿ ನೋಡಂಗ ಗೊತ್ತಾಗ್ಲಿಲ್ಲ ನನಗೂ. ಹೇಳ್ತಿದ್ರು ಬಾಬಾದನ್ ಅಂತೇಳಿ, ಆದ್ರೆ ಎಂತವನ ಬಾಬಾ ಅಂತೇಳಿ ನಾನು ತಲೆನ ಕೆಡಿಸ್ಕೊಳ್ಳಿಲ್ಲ. ಮೊದ್ಲು ಗೊತ್ತಾಗಿತ್ತಂದ್ರೆ ಈ ಗುಂಡ್ಕಿರು ಗೌಡ್ರನ್ನ ನನ್ನ ಕಡೆ ವಶ ಮಾಡ್ಕೊಂಡು ಎಲ್ಲ ಆಸ್ತಿ ಕಿತ್ಕೊಂಡ್ಬಿಡ್ತಿದ್ ನೋಡು. ಅಯ್ಯಯ್ಯ ಗೊತ್ತಾಗ್ಲಿಲ್ಲ ನೋಡು ನನಗೂ. ಈ ಊರಾಗ ಹಿಂಗೆಲ್ಲ ಮಾಡ್ತಾರ ಯಪ್ಪ. ನನ್ನ ಮೊನ್ನೆ ಆ ಹೆಣ್ಮಕ್ಳನ್ನ ಕಾಡ್ಸಿದ್ದಕ್ಕೆ ಅಷ್ಟು ಅವ್ರಾಗ ಹೊಡೆದ್ಬಿಟ್ರು. ಒಂದು ವೇಳೆ ಇಲ್ಲಿ ಕರ್ಕೊಂಬಂದು ಹಿಂಗೆಲ್ಲ ಮಾಡಿದ್ರೆ ಎಷ್ಟು ಅವಮಾನ ಆಕಿತ್ತು. ಯಪ್ಪ ಸ್ವಲ್ಪ ದೂರನೇ ಇರ್ಬೇಕು ಹೆಣ್ಮಕ್ಳಿಂದ. ಮತ್ತು ಅವರು ತೊಗೊಂಡು ಹೊಡೆದ್ರಂದ್ರೆ ಯವ್ವ ಇದು ನೋಡಿದ್ದಿಲ್ಲ ನೋಡು ನಾನು ಇಷ್ಟೆಲ್ಲ ಮಾಡೋದು. ರೀ ಅವ್ನಿಗೇನು ಅದನ್ನ ಇದನ್ನ ಮಾತಾಡಕತ್ರಿ? ಆ ಪೊಲೀಸ್ರಿಗೆ ಫೋನ್ ಮಾಡ್ರಿ ಇಲ್ಲ, ಅವ್ರು ಬಂದು ಹೇಳ್ಕೊಂಡು ಹೋಗ್ತಾರ. ಅದು ಮಂತ್ರ ಹೇಳಂತ ಹೇಳ್ರಿ ಅವ್ನಿಗೆ ಇಲ್ಲೇ ಕುಂತಲ್ಲೇ. ಮಂತ್ರ ಏನಂತ ಹೇಳಿ ಬೊಗಳ್ತೇನಿಲ್ಲ ಬಂಗಾರಕ್ಕ. ಇವ ಹಿಂಗೆ ಹೇಳಿದ್ರು ಕೇಳಂಗಿಲ್ಲ. ತೊಗೊಂಬರ್ರಿ ಇಲ್ಲಿ ಪೆಟ್ರೋಲ್ ಹಾಕಿ ಹಚ್ಚೇ ಬಿಡ್ತೀನಿ. ಉರಿ ಹಚ್ಚಿನಿ ಅಂದ್ರೆ ಗೊತ್ತಾಗುತ್ತೆ ಅವನಿಗೆ. ಓಡಾಡಿ ಇಲ್ಲೇ ಸುಟ್ಕೊಂಡು ಸಾಯ್ಲಿ. ಇಂಥವ್ರು ಇದ್ರೇಟು ಸತ್ರೇಟು ನಮಗೆ. ಎಂತಿಂಥವ್ರಿಗೆ ಬರುತ್ತಂತ, ಇದಕ್ಕೆ ಯಾಕೆ ಬರಬಾರ್ದು ಹೊತ್ಕೊಂಡು ಹೋಗೋದು. ಹೇಳ್ತೀಯೇನು? ಮತ್ತೆ ಪೆಟ್ರೋಲ್ ತೊಗೊಂಬರ್ಲಿ, ನನ್ನ ಗಾಡಿ ಒಳಗೆ ಐತಿ. ಗೌಡ್ರ, ನನ್ನ ಹೆಂಡತಿ ಏನು ಮಾಡಕ್ಕೆ ಹೊಂಟಿದ್ಲು, ಎದ್ರ ಸಂಬಂಧ ಇವ್ನು ಕರ್ಸಿದ್ಲು, ಏನಂತ ಹೇಳಿದ್ಲು ಅದನ್ನು ಕೇಳ್ರಿ ಮೊದ್ಲು. ಹೇಳಪ್ಪ, ಸಂಗಣ್ಣ ಹೇಳಕತ್ತಾನಲ್ಲ, ಎದ್ರ ಸಂಬಂಧ ಕರ್ಸಿದ್ಲು, ನಿನಗೆ ಏನು ಮಾಟ ಮಾಡಕ್ಕೆ ಹೇಳಿದ್ಲು ಅದನ್ನು ಹೇಳು. ನಾನೀಗ ಅದನ್ನು ಹೇಳಿದ್ನಿ ಅಂದ್ರೆ ನಿಮ್ಮ ಮನಸ್ಸೆಲ್ಲ ಒಡೆದು ಹೋಕ್ಕವು. ಅದನ್ನು ಹೇಳಬೇಕಾ? ನಿನ್ನವನ ಹೇಳ್ತೀಯೇನು? ಮತ್ತೆ ಇನ್ನು ಕಸ್ಬರ್ಗಿ ತೊಗೊಂಡು ಹೊಡಿಬೇಕಾ? ಹೆಣ್ಮಕ್ಳ ಕಡೆಯಿಂದ ಹೊಡಿಸ್ಬೇಕಾ? ಅವರು ಏನು ಮಾಡ್ಸಕ್ಕೆ ಬಂದಿದ್ರು ಅಂದ್ರೆ, ಅದು ನಿಮ್ಮ ಎರಡನೇ ಹೆಂಡತಿ ಅದಾಳಂತಲ್ಲ, ಆಕಿ ಸಾಯ್ಬೇಕು ಅಂಥೇಳಿ ಮಾಡ್ಸಕ್ಕೆ ಬಂದಿದ್ರು. ನಾನು ಮಣ್ಣು ಆಕಿನ ಅರಿಬಿ ಕೂಲ ಎಲ್ಲ ತೊಗೊಂಡು ಬಾ ಅಂದ್ರೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಆಯ್ತಂತ ಹೇಳಿ ಹೋಗಿದ್ರು ಅವರು, ಹೊಳ್ಳಿ ಬರಲಿಲ್ಲ. ಇಷ್ಟು ದಿನ ಆದಮೇಲೆ ಮೊನ್ನೆ ಬಾ ಅಂಥೇಳಿ ಫೋನ್ ಮಾಡಿದರು. ಸರಿ ಅಂತೇಳಿ ನಾ ಬಂದೆ. ಅಷ್ಟರಾಗಿ ಇಷ್ಟೆಲ್ಲ ನಡೆದು ಹೋಯ್ತು. ನಂದೇನು ತಪ್ಪಿಲ್ಲ. ಮತ್ತು ಇನ್ನೂ ಒಂದು, ಅದು ಯಾವುದೋ ದೆವ್ವ ಅಂತ ನಿಮ್ಮವ್ವ ಅಂದ್ರೆ ಅವ್ರ ಅತ್ತಿ ಗಂಟು ಬಿದ್ದಾರ, ಅದು ಸರ್ವನಾಶ ಆಗ್ಬೇಕು ಅಂತ ಹೇಳಿದರು. ನಿಮ್ಮವ್ವ ದೆವ್ವಾಗಿದ್ದು ಕರೆನ. ಅದಕ್ಕೆ ಅವರು ಹೇಳಿದರು ಹೆಂಗಾರ ಮಾಡಿಕಿನ ಸಾಯಿಸ್ಬೇಕು ಅಂಥದ್ದು ಮಾಡಿಕೊಡ್ರಿ ಅಂತೇಳಿ ಬಂದಿದ್ರು. ನಂದೇನು ತಪ್ಪಿಲ್ಲ. ಅವ್ರು ಬಾ ಅಂದಲೇ ನಾನು ಬಂದೀನಿ. ನಾನು ಬಿಟ್ಬಿಡ್ರಿ ಗೌಡ್ರ. ಇವನ್ನ ನೀವು ನೋಡ್ಕೊಳ್ರಿ. ಆ ಪೊಲೀಸರು ಬರ್ತಾರಲ್ಲ ಅವ್ರಿಗೆ ಕೊಡ್ರಿ, ನಾನು ದವಾಖಾನಿಗೆ ಹೋಗ್ತೀನಿ. ಅಲ್ಲಿ ಏನು ನಡೆದೈತಿ ಗೊತ್ತಿಲ್ಲ. ನನ್ನ ಮಗ ಫೋನ್ ಮಾಡಕತ್ತಾನ ಬಾ ಅಂತೇಳಿ ನಾ ಹೋಗ್ತೀನಿ ರೀ ಗೌಡ್ರ. ಈಗ ನಾ ಎಲ್ಲ ಹೇಳಿನಲ್ಲ, ನಾನು ಬಿಡ್ರಿ ಗೌಡ್ರ. ಕಂಪ್ಲೇಂಟ್ ಮಾಡಿದ್ರಲ್ಲ ಇವನ್ ಮ್ಯಾಗನ? ಬಾಬಾ ಚೆಮ್ಮಕ್ ಚೆಲ್ಲು ಬಾಬಾ ಇವ. ಎಲ್ಲ ಊರಾಗ ಹಿಂದಿಂತಾವ್ದೊಂದು ಮಾಡ್ಕೊಂಡು ಹೊಕ್ಕ ನೋಡ್ರಿವ. ಎಲ್ಲ ಹಳ್ಳಿಗಳಿಗೆ ಇರ್ತಾನಿವ. ಮಾಟ ಮಂತ್ರ ದೆವ್ವ ಭೂತ ಅಂತಂದು ಏನೇನೇನ ಮಾಡಿ ಸಿಕ್ಕಾಪಟ್ಟೆ ರೊಕ್ಕ ಮಾಡ್ಯಾನ್ರಿ ಇವ. ಮಾಡಿದ್ಮೇಲೆ ಮನೆಗೆ ಕಡ್ಸ್ಯಾನಿವ. 10 ಮಕ್ಳದಾವ ಅಂತ ಹೇಳ್ತಾನ. ಸುಳ್ಳ. 3 ಮಂದಿ ಹೆಂತಿದಿರದಾರ. ಹೆಂತಿದೇರ್ಗೆ ಒಂದೊಂದೊಂದೇ ಮಕ್ಳದಾವು. ಆದ್ರೆ ಇವ ಸರಿ ಇಲ್ರಿ. ಯಾರು ಚಂದ ಕಾಂತಾರಲ್ಲ ಹೆಣ್ಮಕ್ಳನ್ನ ಮಾಟ ಮಾಡಿ ಬುಟ್ಟಿಗೆ ಹಾಕೋತಾನ ಇವ ಚಲೋ ಇಲ್ಲ. ಇವ್ನು ಹುಡ್ಕಾಕತ್ತಿದ್ದೆ, ಒಟ್ಟ ಸಿಕ್ಕಿದ್ದಿಲ್ಲ. ಆದರೂ ಇವ್ನ ನಿಮ್ಮ ಊರಾಗ ಹಿಡಿದು ಕೊಟ್ರಲ್ಲ ಭಾಳ ಖುಷಿ ಆಯ್ತು ನಮ್ಗೆ. ಯಾರು ಇವ್ರನ್ನ ಹಿಡ್ದವ್ರು ಯಾರು?
ನಮ್ ಗೆಳತಿ ಪಾರಕದಾಳ್ರಿ, ನಾನು ಮಾಟ ಮಾಡಿಸ್ತೀನಿ ಬಾ ಅಂತ ಹೇಳಿ ಕರೆದು ಇವನ್ನ ಹಿಡಿದು ಒದ್ದು ಒಣಾಕಿ ಅವ್ನು ಬೀಳ್ಸಿ ನಡ ಮುರಿದು ಅವ್ನ ಮೇಲೆ ಕುಂತಿದ್ರಿ. ಅವಾಗ ಕರೆದ್ರು ನಮ್ನೆಲ್ಲರನ್ನು ನಾವು ಹೋಗಿದ್ದೇವಿ. ಆದ್ರೂ ಪಾಪ ಅಂತ ಹೇಳಿ ನಮ್ ಗೌಡ್ರು ಬಿಟ್ಟಿದ್ರು, 10 ಮಕ್ಕಳದ ಅಂತ ಹೇಳಿದ್ದ ಬಿಟ್ಟಿದ್ರು. ಮತ್ತ ನಮ್ಮ ಗೆಳತಿಗೆ ಹೊಟ್ಟಿಗೆ ಗುದ್ದಿ ಏನೇ ಮಾಟ ಮಂತ್ರ ಮಾಡಿ ಆಕಿ ಒಟ್ಟ ಎಳ ಒಳಗ್ಯಾಡ್ರಿ. ಹಂಗಾಗಿ ಮತ್ ಹೋಗಿ ನಾವ ಹೇಳಿದೇವಿ, ಹೋಗಿ ಕಂಪ್ಲೇಂಟ್ ಮಾಡ್ರಿ ಗೌಡ್ರ ಅಂತ ಹೇಳಿಂದ ಬಂದಾರ ನೋಡ್ರಿ. ಅವನ್ನ ಬಿಡಬೇಡ್ರಿ, ಇವನ್ನ ನಾವೆಲ್ಲರೂ ಊರನ್ನವ್ರು ಸೇರಿ ಹಿಡಿದೇವ್ರಿ. ಇವನ್ನ ನಮಗೆಲ್ಲರಿಗೂ ಬಹುಮಾನ ಕೊಡ್ರಿ, ಬಹುಮಾನ. ಆಯ್ತು ಕೊಡೋಣ. ಇವನ್ನ ಎಳ್ಕೊಂಡು ಹೋಗ್ಕಿನ ಸದ್ ಮೊದ್ಲು. ಮಲೇಶ ಮೊದ್ಲು ಹೋಗಿ ಆಕಿ ಚೈತ್ರನ ಮತ್ತು ಆಶಾನ ಇಬ್ಬರನ್ನು ಕರ್ಕೊಂಡು ಹೋಗಪ್ಪ. ಅಲ್ಲಿ ಯಾರು ಇಲ್ಲ ಪಾಪ ಹೆಣ್ಮಕ್ಳು. ಈಗ ಅವ ಹೋಗ್ಯಾನ ಸಂಗಣ್ಣ ಮಗ, ಅವ ಎಷ್ಟು ಓಡಾಡಕತ್ತಿರ್ತಾರೆ. ಹೋಗಪ್ಪ ಜಲ್ದಿ. ಆಯ್ತು ರೀ ಹೋಗ್ತೀನಿ. ವೈನಿ ಹೋಗುದು ನನ್ನಿಲ್ಲ ಯಾವ ಎತ್ತತನ ಇಲ್ಲೇ ನಿಂದಿರ್ದಿಯಲ್ಲ ನೀನಂತೂ ಒಂದ್ ಕಲೆ ನಿಂತ ನೋಡು. ನದಿ ಹೋಗುನು. ಅಲ್ಲಿ ನೋಡಿದ ಮನ್ಯಾಗ ನಲ್ಲಿ ನೋಡು ನಲ್ಲಿ ಅಂತ ಕಲ್ಕೊಂಡ್ ಬಂದು ಇಲ್ಲಿ ನೋಡಿದ್ ನಿಂತ ಬತ್ತಿ. ಆಮೇಲೆ ಮಾತಾಕೋದು ನಿಂದಕತ್ತಿ ನಲ್ಲಿ ಯಾವ ಮನೆಗೆ ಹೋಗೋನು. ನಂಗೆ ಹತ್ತು ಆಗೈತಿ. ಯಾವ ನೋಡ್ರಿ ಹಸು ಆಗೈತಿ ಅಂತ ನೋಡು. ಒಳಗೇನ ನಾಯಿಗೆ ಕೆರ್ರಕತ್ತೈತನ ಹೊಟ್ಟೆ ಕುಂತ್ಕೊಂಡು ಏನೇನ ಮಾನಿಗಿಡಿ ತೊದಲಿ. ಆಯ್ತು ನಡಿಯ ಹೋಗೋನು. ಹಲೋ ಮೈ ಲವ್ಲಿ ಲೇಡಿ, ಹೂ ಆರ್ ಯು? ಕನ್ನಡ ಬರೋದಿಲ್ವಾ, ಕನ್ನೆರಡು ಕಾಣಲ್ವಾ, ಕನ್ನಡಕದೊಳಗಿಂದ ಕಾಣ್ತಿದೆ ಈ ಅಂದ. ಹೌದೇನೋ ಮನ್ಮತ್ತ, ಬಾಯಿ ಮುಚ್ಕೊಂಡು ಹೋಗತ್ತ. ತಗೊಳ್ಳೇನೋ ಕಾಲ್ ಮಾರಿ ಬಾಯಾಗ ಇಡ್ಲೇನೋ. ಈ ಅಪ್ಪ ಓಕೆ ನಾನು ನನ್ ನೋಡಿ ಹಾಡಕಂದಾನ. ಒಳ್ಳೆ ಇವು ಏನಂತಾರಲ್ಲ, ಯಾಸೆಗಾರ ಇದ್ದಂಗ ಅದಾನ. ಹೆಂಗಾತು ನಿಮ್ಮವ್ವ ಹೊರಗೆ ಹೋಗಂಗಿಲ್ಲಲ್ಲ ರಾತ್ರಿನಾಗ? ಹೊರಗೆ ನೀರ್ ಕಡೆ ಹೋಗ್ಬೇಕಂದ್ರ ಯಾರ ಕರ್ಕೊಂಡು ಹೋಗ್ತಾರ? ಅದು ಹೆಂಗ್ ಒಬ್ಬಕಿನ ಕಳ್ಸಿದ್ರಿ ನೀವು? ನಿಮ್ಮಪ್ಪ ಹೋಗಂತ ಹೇಳ್ಬೇಕಿಲ್ಲ. ನೋಡಲ್ಲಿ ಪಾಪ ಎಚ್ಚರಿಕೆನೇ ಇಲ್ಲ. ಅಯ್ಯಯ್ಯ ನನಗೆ ಈ ನೆನಪತ್ ನೋಡು. ಅವ ಮಂತ್ರ ಹೇಳಿದ್ರ ಪಾರ್ಕಗ ಎಚ್ಚರಿಕೆ ಆಗತ್ತಂತ. ಪೊಲೀಸ್ ಹಂಗ ಬಂದ್ರು, ಹಂಗ ಹಿಡ್ಕೊಂಡು ಹೋಗ್ಬಿಟ್ರು. ನಮಗೂ ನೆನಪ ಹಲಿಲ್ಲಪ್ಪ. ಯಪ್ಪ ಹೇಳಂದೇವಿ. ಅವ ಬ್ಯಾರೆ ಏನೇನು ಹೇಳಕತ್ತ, ಅದ್ರೊಳಗ ನಾವು ಮರ್ತ ಹೋಗ್ಬಿಟ್ಟೇವಿ. ಸ್ವಲ್ಪ ಫೋನ್ ಮಾಡು. ಅಲ್ಲೇ ಗೌಡ್ರ ಅದಾರ, ಅವ್ರ ಕೈ ಕೊಡ್ತಾರಂತ. ಆ ಫೋನ್ಯಾಗಾರ ಹೇಳಿ ಕಡಿಕ ಹೇಳ. ಫೋನ್ ಮಾಡು. ಹಲೋ ದೊಡ್ಡಪ್ಪ, ನಾನು ಮಂಜು ಇಲ್ಲಿ ದವಾಖಾನೆಯಿಂದ ಮಾತಾಡಕತ್ತೀನಿ. ಅದು ಏನೋ ಮಂತ್ರ ಹೇಳ್ಬೇಕಂತಲ್ಲ, ಅದನ್ನ ಕೊಡು ಬಾಬಾ. ಮಂತ್ರ ಹೇಳಿ ನಮ್ಮ ಅವ್ಗ ಎಚ್ಚರಿಕೆ ಆಗತ್ತಂತಲ್ಲ ಮಂತ್ರ ಹೇಳಿದ್ರು. ಹೌದು ನೋಡು, ನನಗೂ ನೆನಪ ಇಲ್ಲ ನೋಡು. ಎಲ್ಲಿ ನಮ್ಮಕ್ಕಿ ಬಂದಾಳ ನಂಗೆ ಬಂಗಾರಿ? ಹೌದು, ಆಕಿನ ಹೇಳ್ಬೇಕು. ನಿಂದ್ರಿ ಸರ್, ಸ್ವಲ್ಪ ಅವ್ನ ಕೈಯಾಗ ಕೊಡ್ರಿ. ಒಂದಿಟ್ಟು ಏನೋ ಮಂತ್ರ ಹೇಳ್ಬೇಕು ಅಂದ್ರೆ ಎಚ್ಚರಿಕೆ ಆಗುತ್ತಂತ, ಇಲ್ಲಿಕಂದ್ರೆ ಆಗೋದಂತ ಹೆಣ್ಮಗಳಿಗೆ. ಒಂದಿಟ್ಟು ಅವ್ನ ಕೈಯಾಗ ಕೊಡ್ರಿ. ಮಗನೇ ಮಂತ್ರ ಹೇಳ. ಜುಮ್ 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 ಜುಮ್. ನಾನು ಇದನ್ನು ಹೇಳಿನಲ್ರಿ, ಅದನ್ನು ಅವರು ಅಲ್ಲಿ ಆಕಿನ ಮುಂದೆ ಹೆಣ್ಮಗಳ ಮುಂದೆ ಹೇಳ್ಬೇಕು, ಅಂದ್ರೆ ಎಚ್ಚರಿಕೆ ಆಗತ್ತೆ. ಆಯ್ತಾಳಪ್ಪ, ದೊಡ್ಡ ಕನಕಾರನೇ ಮಾಡಿಬಿಟ್ರಿ. ಆಯ್ತು. ಜುಮ್ ಜುಮ್ ಲಕ್ ಜುಮ್ ಜುಮ್ ಲಕ್ ಜುಮ್ ಜುಮ್ ಲಕ್. ಇನ್ನ ಎಚ್ಚರಿಕೆನ ಆಗಾಕತ್ತಿಲ್ಲಲ್ಲ ಮಂಜು, ನನಗೆ ಯಾಕೆ ಅಂಜಿಕೆ ಬರಕತ್ತೈತಪ್ಪ. ಸ್ವಲ್ಪ ಟೈಮ್ ತಗೊಳತ್ ನಿಂದ್ರು. ಹಂಗ ಹೇಳಿದ್ಕೊಂಡ ಎದ್ ಕುಂದ್ಬೇಕು ಮಂತ್ರ ಹೇಳೋಣ. ಸ್ವಲ್ಪ ಟೈಮ್ ತಗೊಳತ್ ನಿಂದ್ರು. ಏನು ಪೇಷಂಟ್ ಸುತ್ಕೊಂಡು ನಿಂತಿರಲ್ಲ, ಈ ಕಡೆ ಬರ್ರಿ. ಇವ್ರ ಕಡೆದವ್ರು ನೀವಾನ? ಹೌದ್ರಿ ಸರ್, ನಾವದೇವಿ. ಹೇಳ್ರಿ. ನೋಡವ, ನೀನು ಏನಾಗ್ಬೇಕು ಅವ್ರಿಗೆ ನನಗಂತ್ರ ಗೊತ್ತಿಲ್ಲ, ಆದ್ರೆ ಹೇಳ್ತೀನಿ. ಗರ್ಭಕೋಶಕ್ಕೆ ಜೋರಾಗಿ ಏಟು ಬಿದ್ದೈತಿ, ಹಂಗಾಗಿ ಗರ್ಭಕೋಶನ ತೆಗಿಬೇಕು. ಈಗ ಅವ್ರಿಗೆ ಆಲ್ರೆಡಿ ಜಾಸ್ತಿ ರಕ್ತ ಹೋಗೈತಿ. ಇಲ್ಲಿಕಂದು ನಿಂದ್ರಂಗಿಲ್ಲ ಅದು. ಇವತ್ತು ಈ ಸದ್ದನ್ನು ಆಪ್ರೇಷನ್ ತೊಗೋಬೇಕು ನೋಡ್ರಿ. ರೊಕ್ಕ ಅಂದ್ರು ಒಂದು 50,000 ಹೊಕ್ಕವು. ಎಲ್ಲ ಅರೇಂಜ್ ಮಾಡ್ರಿ ಪಟ. ಈ ಸದ್ದನ್ನು ತೊಗೊಂತೀನಿ ಆಪ್ರೇಷನ್ಗೆ. ಯವ್ವ ಹೊಟ್ಟಿ, ನನಗೆ ಹೊಟ್ಟಿ ಬಾ ಬ್ಯಾಡಾಗತ್ತೈತಿ.